ನಮಸ್ಕಾರ ಸ್ನೇಹಿತರೆ, ನೀಟ್ ಅಪ್ಡೇಟ್ಗೆ ಸುಸ್ವಾಗತ 2025. ಓಕೆ, ನಿಮ್ಗೆ ಗೊತ್ತಿರುವಾಗೆ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಯಾವ ರೀತಿ ಅಂತಂದು ಎಲ್ಲರೂ ಕೂಡ ಕಾಯ್ತಿದ್ದೀರಾ. ಸೊ ನಿಮಗೋಸ್ಕರ ಏನಂತಂದರೆ ನೀಟ್ ರೂಲ್ ನಂಬರ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಏನಪ್ಪ ಅಂತಂದರೆ ನೀವು ಕೆ ವೆಬ್ಸೈಟಲ್ಲಿ ಏನಿದ್ದೀರಾ ಇಲ್ಲೇ ಇದ್ದೀರಾ ಅಂದ್ಕೊಂಡಿರ್ತೀನಿ. ಇದರಲ್ಲಿ ನಿಮಗೆ ಒಂದು ಲಿಂಕನ್ನು ಕಾಣಿಸ್ತಿದೆ ಮೇಲೆ 5/7 UG ನೀಟ್ 2025 ನೀಟ್ ರೂಲ್ ನಂಬರ್ ದಾಖಲಾತಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಿಂಪಲಾಗಿ ಯಾವ ರೀತಿ ಬರುತ್ತೆ ಅಂತಂದರೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಓಕೆ, ಈ ರೀತಿ ಪೇಜ್ ಬರ್ತದೆ. ನೀವು ಅಲ್ಲಿ ಏನು ಮಾಡ್ತೀರಾ, ನೀವು ಇಲ್ಲಿ ಏನು ಹಾಕಬೇಕಂತ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ನಿಮ್ಮ ಒಂದು KCET ಓಕೆ ಕಾಣಿಸ್ತಿದೆಯಲ್ವಾ, ಯಾರ ಒಂದು KCET ಅಪ್ಲಿಕೇಶನ್ ಹಾಕಿರ್ತಾರೋ ಆ ಒಂದು ಅಪ್ಲಿಕೇಶನ್ ಅಥವಾ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕರಿತೀವೋ ಆ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಇದೇ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಓಕೆ ಕಾಣಿಸ್ತಿದ್ದು ನೋಡಿ, ಲಾಗಿನ್ ಯೂಸಿಂಗ್ OTP ಅಂತ ಇದೆ. ಆ OTP ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ನಿಮ್ಗೊಂದು OTP ಜನ್ರೇಟ್ ಆಗ್ತದೆ. ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಒಂದು OTP ಬರ್ತದೆ. ಆ OTP ಹಾಕ್ಕೊಂಡು ಏನು ಮಾಡಬೇಕಂತಂದರೆ ಓಪನ್ ಮಾಡ್ಕೋಬೇಕು. ಓಕೆ, ಯಾವ ರೀತಿ ಬರುತ್ತೆ ಅಂತಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಜಸ್ಟ್ ಸ್ಕ್ರೀನ್ಶಾಟ್ ಮೇಲೆ ಹೋಗ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲಿದಲ್ವಾ, ಈ ರೀತಿ ಈಗ ಹೇಳ್ದಂಗೆ ರಿಜಿಸ್ಟರ್ ನಂಬರ್ ಹಾಕಿದ್ರಿ, ಪಾಸ್ವರ್ಡ್ ಹಾಕಿದ್ರಿ, ನೆಕ್ಸ್ಟ್ ಕ್ಯಾಪ್ಚರ್ ಕೊಟ್ಬಿಟ್ಟು ಲಾಗಿನ್ ಕೊಟ್ಟಿರಿ. ಓಕೆ, ಲಾಗಿನ್ ಕೊಟ್ಟಾದ ನಂತರ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ನಿಮ್ಗೆ ಆಟೋಮೆಟಿಕ್ಲಿ ಇಲ್ಲಿ ಆಗಲೇ ಅಪ್ಲಿಕೇಶನ್ ನಂಬರ್ ಇರ್ತದೆ. ನೆಕ್ಸ್ಟ್ ಇದೆಲ್ಲನೂ ಕೂಡ ನಿಮ್ಮದು ಕ್ಯಾಟಗರಿ ಆ್ಯಸ್ ಪರ್ UGCET 2025 ಇರ್ತದೆ. ಇದು ಕೆಳಗಡೆ 0 ಅಂತ ಇರಲಿ ಏನಿರಲಿ ಇದನ್ನೆಲ್ಲ ಕೆಡ್ಸೋಕೆ ಹೋಗ್ಬಿಡಿ. ಇಲ್ಲಿ ನಿಮ್ಮ ಕಾಣಿಸ್ತಿದೆ ನೋಡಿ, ಎಂಟರ್ ನೀಟ್ ರೂಲ್ ನಂಬರ್. ಇಲ್ಲಿ ನಿಮ್ಮ ಒಂದು ಎಂಟರ್ ಯುವರ್ ನೀಟ್ ರೂಲ್ ನಂಬರ್ ಅಂತ ಕಾಣಿಸ್ತಿದೆ. ಆ ರೂಲ್ ನಂಬರ್ ಎಂಟರ್ ಮಾಡಿದರೆ ಜಸ್ಟ್ ಏನು ಮಾಡಿ ಅಂತಂದರೆ ಅದು ಕೊಟ್ಟ ತಕ್ಷಣ ಇಲ್ಲಿ ಚೆಕ್ ಅಂತ ಕೊಡಿ. ಓಕೆ, ಇಲ್ಲಿ ಚೆಕ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ನೆಕ್ಸ್ಟ್ ಏನಂತಂದರೆ ಈ ರೀತಿಯಾಗಿ ಆಟೋಮೆಟಿಕ್ಲಿ ನಿಮ್ಮ ಚೆಕ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ನಿಮ್ಮ ನೀಟ್ ಸ್ಕೋರ್ ಕಾಣುತ್ತೆ ನೋಡಿ, ನೀಟ್ ಸ್ಕೋರ್ ಮತ್ತು ನೀಟ್ ರ್ಯಾಂಕ್. ಓಕೆ, ನೀಟ್ ಸ್ಕೋರ್ ಮತ್ತು ನೀಟ್ ರ್ಯಾಂಕ್ ಅನ್ನೋದು ನಿಮಗೆ ಇಲ್ಲಿ ಕಾಣಿಸ್ತದೆ. ಅಂದರೆ ಯಾವ ಪೆಚ್ಡಾಗಿ ಡೀಟೇಲ್ಸ್ ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ. ಓಕೆ, ಇಲ್ಲಿ ಇಷ್ಟ ಕೊಟ್ಟಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಅಪ್ಡೇಟ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕಾಣಿಸ್ತಿದ್ಲ್ವಾ, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಏನು ಮಾಡಬೇಕು, ಒನ್ ಟೈಮು ಕೊಡಬೇಕಾಗ್ತದೆ. ಕೊಟ್ಟಾದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಬರ್ತದೆ. ನೀವು ಇಲ್ಲಿ ಏನು ಮಾಡಿರಿ ಅಂತಂದರೆ ಇಲ್ಲಿ ಇಂಟು ಮಾರ್ಕ್ ಅಂತ ಕಾಣಿಸ್ತಿದೆ ನೋಡಿ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒನ್ ಟೈಮ್ ಏನು ಮಾಡಿರಪ್ಪ ಅಂತಂದರೆ ರೀಫ್ರೆಶ್. ಓಕೆ, ರೀಫ್ರೆಶ್ ಮಾಡಬೇಕಾಗ್ತದೆ ಈ ಒಂದು ಪೇಜ್ ರೀಫ್ರೆಶ್ ಮಾಡಿ. ಆ್ಯಂಡ್ ರೀಫ್ರೆಶ್ ಮಾಡಿದ ತಕ್ಷಣ ಏನಪ್ಪ ಅಂತಂದರೆ ವಾಪಸ್ ಇದೇ ಪೇಜ್ ಬಂತಂದರೆ ಅಪ್ಡೇಟ್ ನೀಟ್ ಡೀಟೇಲ್ಸ್ ಕೊಡ್ರಿ. ಆಮೇಲೆ ನಂತರ ನೆಕ್ಸ್ಟ್ ಏನಪ್ಪ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಓಪನ್ ಆಗ್ತದೆ. ಎಲ್ಲನೂ ಕೂಡ ಕರೆಕ್ಟಾಗಿರ್ತದೆ. ಒಂದು ಟೈಮ್ ನೋಡ್ಕೋರಿ. ಅದಾದ ನಂತರ ಏನು ಮಾಡಿರಿ ಅಂತಂದರೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕಾಣಿಸ್ತದೆ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿವರೆಗೂ ಏನೆಲ್ಲ ಹಾಕಿರ್ತೀರ, ನಿಮ್ಮ ಒಂದು ಕಾಣಿಸ್ತಿದೆ ನೀಟ್ ರೂಲ್ ನಂಬರ್ ಇರ್ತದೆ, ಸ್ಕೋರ್ ಕಾರ್ಡ್ ಇರ್ತದೆ ಮತ್ತು ಆಲ್ ಇಂಡಿಯಾ ರ್ಯಾಂಕ್ ಎಲ್ಲನೂ ಕೂಡ ಕರೆಕ್ಟ್ ಇರ್ತದೆ. ಇದೆಲ್ಲನೂ ಕೂಡ ಇತ್ತು ಅಂತಂದರೆ ನೀವು ನೆಕ್ಸ್ಟ್ ಏನಂತಂದರೆ ನೀಟ್ ಕೌನ್ಸಿಲಿಂಗ್ ರೆಡಿ ಇದ್ದಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೀವು ಆಗ್ತೀರ ಅಂತಂದರೆ ನೀಟ್ ಕೌನ್ಸಿಲಿಂಗ್ಗೆ ನೀವು ಇಲ್ಲಿ ಕೆ3 ರೆಡಿ ಆಗಿದ್ದೀರಾ ಅಂತ ಅರ್ಥ. ಓಕೆ, ಸೊ ಇದಿಷ್ಟು ಮಾಡಿರಿ. ಲೈವ್ ಡೆಮೋ ಬಗ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಸಿಂಪಲಾಗಿ ಯಾರಿಗೆಲ್ಲ ಗೊತ್ತಿಲ್ಲ ಇಷ್ಟೇ ಫಾಲೋ ಮಾಡಿರಿ ಅಷ್ಟೇ. ಸರಿ, ವಿಡಿಯೋ ಇಷ್ಟ ಆಗಿರ್ತದೆ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ಬೋದು. ಆ್ಯಂಡ್ ಮುಂದೆ ಬರ್ತಕ್ಕಂಥ ಎಲ್ಲನೂ ಕೂಡ ನೀಟ್ ಅಪ್ಡೇಟ್ಸು ಕೂಡ ನಮ್ಮ ಚಾನಲ್ ನೋಡ್ತಾರೆ ಹೇಳ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ.